Hi friends, welcome back to my YouTube channel Ammu Creations. ಸಿಂಪಲ್ ಡಿಸೈನ್ ಫ್ರೆಂಡ್, ಬಿಗಿನರ್ಸ್ ಅಂತಾನೆ ಹೇಳ್ಬೋದು. ಹೇಗಾಗೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕ್ರೋಶಾ ನೀಡಲ್ ನಂಬರ್ 10 0.75 mm ತೊಗೊತಾ ಇದ್ದೀನಿ. ಆಸ್ ಯೂಶುವಲ್ ಕತ್ರಿ ಬೇಕು. ಆಮೇಲೆ ಸ್ಯಾರಿ ಕಲರು 6 ಎಳೆ ಮಾಡಿಟ್ಕೊಂಡಿದ್ದೀನಿ, ಅದನ್ನು ತೊಗೊಂಡಿದ್ದೀನಿ. ಈಗ ಸ್ಟಾರ್ಟಿಂಗು ಸೆರಕಲ್ಲಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿಟ್ಟು ನೀಡಲ್ ಹಾಕಿ ನೋಡಿ, ಸ್ಟಾರ್ಟಿಂಗಲ್ಲೇ ಹಾಕಬೇಕು. ಸ್ವಲ್ಪ ಜಾಸ್ತಿ ಗ್ಯಾಪ್ ಏನು ಬಿಡಬೇಡಿ, ಸ್ವಲ್ಪ ನೋಡಿ ನಾನು ಹಾಕಿದ್ದೀನಲ್ಲ ಅಷ್ಟು ಹಾಕಿದ್ರೆ ಸಾಕು. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ನೋಡಿ ಈಸಿಯಾಗಿ 6 ಎಳೆ ಬಂದಿದೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ್ 6 ಚೈನ್ಸ್ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲೂಸು ಮಾಡಬೇಡಿ, ಟೈಟು ಮಾಡಬೇಡಿ. ಲೂಸು ಬೇಡ, ಟೈಟು ಬೇಡ. ಈಗ 1 2 3 4 5 ಚೈನ್ಸ್ ಹಾಕಿ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಬೇಸ್ ತುಂಬಾ ಈಸಿ ಇದೆ, ಕನ್ಫ್ಯೂಸ್ ಆಗಲ್ಲ ಫ್ರೆಂಡ್ಸ್. ತುಂಬಾ ಈಸಿ ಇದೆ, ಆರಾಮಾಗಿ ಹಾಕೊಬೋದು. ಬಿಗಿನರ್ಸ್ಗಂತಾನೆ ಹೇಳ್ಬೋದು ಈ ಡಿಸೈನು. ಮತ್ತು 6 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 3 4 5 6 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 6 ಚೈನ್ಸ್ ಮತ್ತೆ 2 3 4 5 6 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 6 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. 6 5 6 5 ಅಷ್ಟೇ ಬೇಸು ಫ್ರೆಂಡ್ಸ್. ತುಂಬಾ ಈಸಿ ಇದೆ, ಕಲಿಯೋರ್ಗಂತೂ ಹೇಳಿ ಮಾಡಿಸಿದ ಡಿಸೈನ್ ಇದು. ಆರಾಮಾಗಿ ಕಲಿರ್ಬೋದು. ಇನ್ನು ಡೀಟೈಲಾಗಿ ಹೇಳಿದ್ದೀನಿ, ಸ್ಕಿಪ್ ಮಾಡ್ದಿರ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ ಹೇಗೆ ಹಾಕೋದು ಅಂತ. ಇಲ್ಲಿ 6 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಲೂಸು ಮಾಡಬೇಡಿ, ಟೈಟು ಮಾಡಬೇಡಿ, ಕರೆಕ್ಟಾಗಿ ಮಾಡ್ಕೊಳ್ಳಿ ಲಾಕ್ನ. 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. 6 5 6 5 ಅಷ್ಟೇ ಬೇಸು ಫ್ರೆಂಡ್ಸ್. ತುಂಬಾ ಈಸಿ ಇದೆ, ಯಾರು ಬೇಕಾದರೂ ಹಾಕ್ಬೋದು ಇದನ್ನು. ಒಂದು ಬೀಡು ಯೂಸ್ ಮಾಡ್ತಾ ಇಲ್ಲ. ನಮ್ಗೆ ಯಾರಿಗೆ ಬೀಡ್ ಬೇಡ ಅಂತ ಕೇಳ್ತಾರೆ ಕಸ್ಟಮರ್ಸು, ಅವ್ರಿಗೆ ಇದು ನೋಡಿ. 6 5 6 5 6 5 6 5 6 5 6 5 ಅಷ್ಟೇ. ಇದು 5 ಚೈನ್ ಇರೋ ಕಡೆ ಆರ್ಚ್ ಬರುತ್ತೆ, 6 ಚೈನ್ ಇರೋ ಕಡೆ ಕುಚ್ಚು ಬರುತ್ತೆ. ನೀವು ಬೇಸ್ ಹೆಂಗೆ ಹಾಕಿದ್ದೀರಾ ಅಂತಲೇ ಗೊತ್ತಾಗಲ್ಲ ಫಿನಿಶಿಂಗ್ ಆದಮೇಲೆ, ಅಷ್ಟು ಚೆನ್ನಾಗಿರುತ್ತೆ ಡಿಸೈನ್ ಇದು. ಒಂದು ಬೀಡು ಯೂಸ್ ಮಾಡ್ತಾ ಇಲ್ಲ ನಾನು ಇಲ್ಲಿ. ಕಸ್ಟಮೈಸ್ಡ್ ಡಿಸೈನ್ ಫ್ರೆಂಡ್ಸ್ ಇದು. ನೀವು ಬೇಕಾದರೆ ಮಣಿ ಹಾಕೊಬೋದು. ತೋರಿಸ್ತೀನಿ ಎಲ್ಲ ಹಾಕೋದು ಅಂತ. ಶಾರ್ಟ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಮಣಿ ಎಲ್ಲ ಹಾಕೋದು ಅಂತ. ಈ ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. 5ಗೆ ಎಂಡ್ ಮಾಡ್ಕೋಬೇಡಿ, 6 ಚೈನ್ಸ್ ಬರೋಂಗೆ ಎಂಡ್ ಮಾಡ್ಕೊಳ್ಳಿ. ಅಥವಾ 5 ಚೈನ್ಸ್ ಹಾಕ್ಕೊಂಡ್ರೆ ಕುಚ್ಚು ಬರಬೇಕು ಫ್ರೆಂಡ್ಸ್. 5 ಆಮೇಲೆ 6 ಹಾಕೋ ಕಡೆ 6 ಬದಲು 5 ಹಾಕ್ಕೊಳ್ಳಿ ಬೇಕಾದರೆ. ಅಲ್ಲಿ ಜಾಗ ಸಾಲಿಲ್ಲ ಅಂದರೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 6 5 6 5 ಹಾಕ್ಕೊಳ್ತೀವಲ್ಲ, 5 ಇರೋ ಕಡೆ ಆರ್ಚ್ ಬರುತ್ತೆ, 6 ಇರೋ ಕಡೆ ಕುಚ್ಚು ಬರುತ್ತಲ್ವಾ. ಅಲ್ಲಿ ಲಾಸ್ಟಲ್ಲಿ 6 ಹಾಕೋಕ್ಕೆ ಜಾಗ ಇಲ್ಲ ಅಂತಂದರೆ 5 ಆದಮೇಲೆ 6 ಅಥವಾ 5 ಹಾಕೊಳ್ಳಿ. ಅಲ್ಲಿ 5 ಆದಮೇಲೆ ತಿರ್ಗಿ 5 ಹಾಕೊಳ್ಳಿ ಅಂತಲೇ ಹೇಳ್ತಾರದು, ಕನ್ಫ್ಯೂಸ್ ಮಾಡ್ಕೊಬೇಡಿ. ಈಗ ಸೆಕೆಂಡ್ ಸ್ಟೆಪ್ಪು ಸೇಮ್ ಕಲರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡಿಕೊಂಡು 6 ಚೈನ್ಸ್ ಒಳಗಡೆನೂ ಇನ್ನೊಂದು ಸತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ 4 ಅಥವಾ 5 ಸಿಂಗಲ್ ಕ್ರೋಶಾ ಮಾಡ್ಕೊಬೇಕು ಫ್ರೆಂಡ್ಸ್. ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಇದು ಹೆಂಗೆ ಬೇಸ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಡಿಸೈನ್ ಇದು. ಈಗ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ ಒಂದು ಇನ್ನೆರಡಕ್ಕೆ ಒಂದು ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು
ಹಂಗೆ ಮಾಡ್ಕೊಳ್ತಾ ಹೋಗಬೇಕು. ಡಬಲ್ ಕ್ರೋಶ ಅಂತಾರೆ ಇದಕ್ಕೆ. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ ಒಂದು, ಇನ್ನು 2ಕ್ಕೆ ಒಂದು ಸೂಜಿ ಮೇಲೆ ದಾರ ಸುತ್ಕೊಬೇಕು. 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡ್ಬಂದು 2ಕ್ಕೆ ಒಂದು, ಇನ್ನು 2ಕ್ಕೆ ಒಂದು ಮಾಡ್ಕೊಬೇಕು ಫ್ರೆಂಡ್ಸ್. ನಿಮಗೆ ನೋಡ್ಕೊಳ್ಳಿ 5 ಚೈನ್ಸ್ ಯಾವ ರೀತಿ ಹಾಕೊತೀರಾ ಅದ್ರ ಮೇಲೆ ಡಿಪೆಂಡು. ಫಸ್ಟ್ ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ಡಬಲ್ ಕ್ರೋಶ ಹಾಕೊತೀರೋ ಅಷ್ಟೇ ಡಬಲ್ ಕ್ರೋಶ ಕಂಟಿನ್ಯೂಸ್ ಸೀರೆಗೂ ಹಾಕೊಬೇಕು. ಒಂದೊಂದು ಥರ ಹಾಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ನೋಡಿ ನಾನು ಹಾಕೊಳ್ತಾ ಇದ್ದೀನಿ. ಒಂದೇ ಸಮ ಹಾಕ್ಕೊಳ್ಳಿ. ಸ್ವಲ್ಪ ಉದ್ದ ಒಂದೊಂದು ಚಿಕ್ಕದು ಹಂಗೆಲ್ಲ ಮಾಡ್ಕೊಂಡ್ರೆ ಫಿನಿಶಿಂಗ್ ಬರಲ್ಲ ಫ್ರೆಂಡ್ಸ್, ಯಾರೂ ಒಪ್ಕೊಳ್ಳಲ್ಲ ಅದು. ಹಳೆ ಸೀರೆ ಇದ್ದರೆ ಅದರಲ್ಲಿ ಟ್ರೈ ಮಾಡಿ, ಅಥವಾ ಕರ್ಚೀಫಲ್ಲಿ ಟ್ರೈ ಮಾಡ್ಬೋದು ನೀವು. ನೋಡಿ ಆರ್ಚ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. 1 2 3 4 5 6 7 8 9 10 11 12 ಡಬಲ್ ಕ್ರೋಶ ಹಿಡಿಸಿದೆ ನನಗೆ. ನಾನು 12 ಡಬಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ. ಆಮೇಲೆ ಎಲ್ಲಕ್ಕೆ ಬರುತ್ತೋ ಅಲ್ಲಿ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಬಂದು ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ 6 ಚೈನ್ ಒಳಗಡೆನೆ ಹೋಗಬೇಕು ಲಾಕ್ ಮಾಡ್ಕೊಳ್ಳೋಕ್ಕೆ. ಅಲ್ಲೇ ಒಟ್ಟು 4 ಲಾಕ್ ಆಗುತ್ತೆ. ಆರ್ಚು ಸೇರಿ ಲಾಕ್ ಇದೆಯಲ್ಲ ಅದು ಸೇರಿ 4, ಅದು ಬಿಟ್ಟರೆ ಇನ್ನು 3 ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿಂದ ನೆಕ್ಸ್ಟು ಡಬಲ್ ಕ್ರೋಶ ಹಾಕೊಳ್ತಾ ಹೋಗ್ತಾ ಇದ್ದೀನಿ ನಾನು. ನೋಡಿ 1 2 3 4 5 6 7 8 9 10 11 6 ಎಳೆ ಸಮೇತನೂ ತಗೋಬೇಕು. 11 12 ಎಣ್ಸ್ಕೊಳ್ಳಿ. ಎಣ್ಸ್ಕೊಂಡು ಹಾಕ್ಕೊಂಡ್ರೆ ಕ್ಲೀನಾಗಿ ಪರ್ಫೆಕ್ಟಾಗಿ ಬರೋದು ಡಿಸೈನ್ ಇದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಒಟ್ಟು ಇಲ್ಲೂ ನಾನು 12 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. 6 ಚೈನ್ ಗ್ಯಾಪ್ ಒಳಗಡೆ 4 ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಆರ್ಚ್ ಲಾಕು ಸೇರಿ 4 ಸಿಂಗಲ್ ಕ್ರೋಶ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಬೇಡಿ. ಅಥವಾ ನಿಮ್ಗೆ ಇನ್ನೊಂದು ಹಿಡಿಸಿದ್ರು ಪರವಾಗಿಲ್ಲ. ನೀವು 6 ಚೈನ್ ಯಾವ ರೀತಿ ಉದ್ದ ಹಾಕೊಂಡಿರ್ತೀರೋ ಅಥವಾ ಲೂಸಾಗಿ ಹಾಕೊಂಡು ನೋಡಿಕೊಂಡು ನಿಮ್ಗೆ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಎಲ್ಲದಕ್ಕೂ ಒಂದೇ ಸಮ ಹಾಕ್ಕೊಬೇಕು, ಇಲ್ಲಾಂದರೆ ಫಿನಿಶಿಂಗ್ ಬರಲ್ಲ. 6 ಎಳೆ ಸಮೇತನೂ ಹಾಕ್ಕೊಬೇಕು. ಆ ಡಬಲ್ ಕ್ರೋಶ ಒಂದೇ ಸಮ ಬರಬೇಕು, ಒಂದು ಉದ್ದ ಒಂದು ಚಿಕ್ಕದೆಲ್ಲ ಬರಬಾರ್ದು. ಇದೇ ಥರ ಡಿಸೈನು ಬೇಸಲ್ಲಿ 5 3 5 3 ಹಾಕೊಳ್ತಾರೆ. ಒಂದು ಫಸ್ಟ್ ಇರೋ 5ಗೆ ಕುಚ್ಚು ಹಾಕೊಳ್ತಾರೆ. 3 5 3 ಇರೋ ಕಡೆ ಆರ್ಚ್ ಹಾಕೊಳ್ತಾರೆ. ಅದು ಒಂಥರ ಅದು ಚೆನ್ನಾಗಿರುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ಸೇಮ್ ಇದೇನೆ, ಬಟ್ ಇದು ಬೇಸ್ ಡಿಫ್ರೆಂಟ್ ಆಗಿದೆ. ಹೆಂಗೆ ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಟ್ರೈ ಮಾಡಿ ನೀವು ಹೇಗೆ ಬರುತ್ತೆ ಅಂತ ಹೇಳಿ. ಒಂದೇ ಸಮ ಒಂದೇ ಲೆಕ್ಕ ಇಟ್ಕೊಂಡು ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕ್ಕೊಂಡಿದ್ರೋ ಅಷ್ಟೇ ಲೆಕ್ಕ ಇಟ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಬರುತ್ತೆ ಡಿಸೈನು. ಉಳ್ಕೊಂಡು ಬಂದು ಕೊಡ್ತಾರೆ ನಿಮ್ಗೆ ಹಾಕ್ಕೊಡ್ರಿ ಅಂತ. ಹಿಂಗೆ ಹಾಕಿದ್ರೆ ನೋಡಿ 5 ಅಲ್ಲಿ ಗ್ಯಾಪ್ ಇರೋ ಕಡೆ ಕುಚ್ಚಿದ್ದು, ಇಲ್ಲಿ 12 ಆರ್ಚ್ ಹಾಕ್ಕೊಂಡಿದ್ದೀನಿ ಡಬಲ್ ಕ್ರೋಶ. 6 ಚೈನ್ ಇರೋ ಕಡೆ ತಿರುಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಗ್ಯಾಪ್ ಇರೋ ಕಡೆ ಕುಚ್ಚು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಇದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ ಲಾಸ್ಟಲ್ಲೂ ಅಷ್ಟೇ ಸೇಮ್ ಇದೇ ರೀತಿ 12 ಹಾಕೊಂಡಿದ್ದ ನಾನು ಎಣ್ಸ್ಕೊಂಡು ಹಾಕೊತೀನಿ ಫ್ರೆಂಡ್ಸ್. ಅದಕ್ಕೆ ಪರ್ಫೆಕ್ಟಾಗಿ ಬರೋದು. ನೀವು ಅಷ್ಟೇ ಅದನ್ನು ಟ್ರಿಕ್ ಯೂಸ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡ್ತಾ ಇರಿ. ಬೆಲ್ ಐಕಾನ್ ಒತ್ತಿ. ನಾನು ಹಾಕೋ ಹೊಸ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ನಾನು ಹೊಸ ಟ್ರಿಕ್ಸ್ ಎಲ್ಲ ಹೇಳ್ಕೊಂಡು ಕೊಡ್ತಾ ಇರ್ತೀನಿ, ಹೇಗೆ ಹಾಕೋದು ಏನು ಅಂತ. ಆವಾಗ ನಿಮಗೆ ನಿಮ್ಮ ಬಿಸ್ನೆಸ್ಸು ಈಸಿಯಾಗೆ ಕ್ಲಿಕ್ ಆಗುತ್ತೆ. ಈಸಿಯಾಗಿ ಕಲಿಬೋದು ಫ್ರೆಂಡ್ಸ್. ಆರಾಮಾಗಿ ದುಡ್ಡು ಮಾಡ್ಬೋದು ಇದರಿಂದ. ಕಲಿತು ನೀವು ಎಲ್ರಿಗೂ ಹಾಕ್ಕೊಡಿ. ಸ್ಟಾರ್ಟಿಂಗಲ್ಲಿ ಬೇಕಾದ್ರೆ ಸ್ವಲ್ಪ ಕಡಿಮೆನೇ ಇಸ್ಕೊಂಡು
ಕ್ಲಿಕ್ ಮಾಡ್ಕೊಳ್ಳಿ, ಆಮೇಲೆ ಜಾಸ್ತಿ ಮಾಡ್ಕೊಬೋದು ನೀವೇ. ನೋಡಿ ಇಲ್ಲಿ 12 ಡಬಲ್ ಕ್ರೋಶ ಹಾಕೊಂಡಿದ್ದೀನಿ. ಅಲ್ಲಿ 6 ಚೈನ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಟಾರ್ಟಿಂಗಲ್ಲಿ 5 ಸಲ ಲಾಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲೂ ಅಷ್ಟೇ ಲಾಸ್ಟಲ್ಲಿ 5 ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೋಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 2-3 ಚೈನ್ ಹಾಕಿ ನೀಡಲ್ ಅಲ್ಲೇ ಇಟ್ಟು ದಾರನ ಹಿಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಆಮೇಲೆ ದಾರ ನೀಡಲ್ನ ಮೇಲಕ್ಕೆ ಎತ್ಕೊಂಡ್ರೆ ಅದು ಲಾಕ್ ಆಗುತ್ತೆ ಫ್ರೆಂಡ್ಸ್. ಇದನ್ನ ಟೈಟಾಗಿ ಎಳ್ಕೊಳ್ಳಿ. ನೋಡಿ ಹೇಗೆ ಆ ದಾರನ ಗಮ್ ಪೇಸ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಿಂದೆಗಡಕ್ಕೆ ಕಾಣದೇ ಇರೋ ರೀತಿ ಮಾಡಿ ಫ್ರೆಂಡ್ಸ್, ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾನು ಅಷ್ಟೇ ಮೊದಲೆಲ್ಲ ಮೇಲೆಗಡೆ ಸ್ಯಾರಿಗೆ ಗಮ್ ಹಾಕಿ ಪೇಸ್ಟ್ ಮಾಡ್ತಾ ಇದ್ದೆ, ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇದು ನಾನೇ ಹುಡ್ಕೊಂಡಿರೋ ಟ್ರಿಕ್ಕು. ಕಾಣಿಸ್ದೇ ಇರೋ ರೀತಿ ಇದು ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳಿ. ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ. ಇನ್ನೊಂದು ಕುಚ್ಚಿಗೆ ಬಿಟ್ಕೊಬಾರ್ದು ಅಂತಂದರೆ ಕುಚ್ಚು ಹಾಕಿದ್ದಾದ್ಮೇಲೆ ಹಿಂದೆಗಡೆ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ಅದು ಜಾಸ್ತಿ ದಿನ ಉಳಿಯುತ್ತೆ, ಕಿತ್ತೋಗಲ್ಲ. ಗೋಲ್ಡ್ ದಾರ ಎಷ್ಟೇ ಆಗಲಿ ಅದು ಸಿಲ್ಕ್ ಅಲ್ವಾ, ಅದು ಕಿತ್ತೋಗ್ಬಿಡುತ್ತೆ. ಇವಾಗ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲೋಗಿ ದಾರನ ತೊಗೊಂಬಂದು 150 ಸ್ಟ್ಯಾಂಡ್ಸ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕಡಿಮೆ ಜಾಸ್ತಿ ಮಾಡ್ಕೊಬೋದು, ಜಾಸ್ತಿ ದಪ್ಪ ಆದರೂ ಚೆನ್ನಾಗಿರಲ್ಲ. ಇದಕ್ಕೆ ನಾನು 150 ಸಾಕು ಅಂತ ಅಷ್ಟು ತೊಗೊಂಡಿದ್ದೀನಿ. ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ. ಈಗ ಗೋಲ್ಡ್ ದಾರನ ಒಂದಷ್ಟು ಉದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಎಡ್ಜಿಂದ ಇಟ್ಕೊಳ್ಳಿ, ಹಿಂದೆಗಡೆ ಹಾಕಿ ಇಟ್ಟು ಒಂದು ಸುತ್ತಿ ಎಳ್ಕೊಳ್ಳಿ ಹಿಂದಕ್ಕೆ. ಅದು ಸ್ಟಾರ್ಟಿಂಗ್ ಇರೋದನ್ನು ಈ ಕಡೆಗೆ ಎಳ್ಕೊಂಡು ಅದ್ರ ಮೇಲೆ ಒಂದು ಸುತ್ತಿ ಟೈಟಾಗಿ ಎಳ್ಕೊಂಡು ದಾರ ಅದು ಮೇಲೆಗಡೆ ಮಾಡಿ ಒಂದು 5-6 ಸುತ್ತು ಗಂಟು ಹಾಕೊಳ್ಳೋಣ ಫ್ರೆಂಡ್ಸ್. ಇದು ತುಂಬಾ ಈಸಿ ಮೆಥಡು. ಬೇಬಿ ಕುಚ್ಚಲು ತೋರಿಸಿದ್ದೀನಿ ಹೇಗೆ ಹಾಕೋದು ಅಂತ. ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ, ತುಂಬಾ ಈಸಿ ಇದೆ. ಕುಚ್ಚು ಹೇಗೆ ಹಾಕೋದು ಅಂತ ಇನ್ ಡೀಟೇಲಾಗಿ ಹೇಳಿದ್ದೀನಿ ನೋಡಿ, ಅದರಲ್ಲಿ ಚೆಕ್ ಮಾಡಿ ನೀವು. ಅದು ಸೆರಗ್ ಕಲರೇ ಇನ್ನೊಂದು ಹಾಕೊಳ್ತಾ ಇದ್ದೀನಿ. 2 ಕಲರ್ ಸೆರಗ್ ಕಲರು, 1 ಕಲರು ಆರ್ಚ್ ಸ್ಯಾರಿ ಕಲರ್ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಂದೇ ಸಮ ಹಾಕೊಳ್ಳಿ ಕುಚ್ಚುನು. ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಪುಟ್ ಬೇಬಿ ಕುಚ್ಚಾದರೂ ಹಾಕೊಳ್ಳಿ, ಅಥವಾ ಉದ್ದುದ್ದ ಬೇಕು ಅಂದರೆ ಉದ್ದುದ್ದ ಬೇಕಾದರೂ ಹಾಕೋಬೋದು ನೀವು. ಒಂದು 5-6 ಸತಿ ಗಂಟು ಹಾಕೊಂಡ್ರೆ ಟೈಟಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಟೈಟಾಗಿ ಎಳ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿರೋದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ, ಎಂಡಲ್ಲಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡಿ ಸ್ಯಾರಿ ಕಲರ್ ತೊಗೊಂಡಿದ್ದೀನಿ. ಸೇಮ್ ಅದೇ ರೀತಿ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನೋಡಿ ಕಟ್ ಮಾಡಿಕೊಂಡು ಗೋಲ್ಡ್ ದಾರನ ಹಿಂದೆ ಹಸಿ ತೊಗೊಂಡು ಬಂದು ಒಂದು ಸುತ್ತಿ ಸ್ಟಾರ್ಟಿಂಗಲ್ಲಿರೋದನ್ನು ಗಂಟು ಹಾಕೊಳ್ತಾ ಇದ್ದೀನಿ ನೋಡಿ. 2 ಕಲರು ಸೆರಗ್ ಕಲರು, 1 ಕಲರು ಸ್ಯಾರಿ ಕಲರ್ ಹಾಕೊಳ್ತಾ ಇದ್ದೀನಿ. ಸೇಮ್ ಅದೇ ರೀತಿ 2-1 ಥರ ಹಾಕೊಂಡು ಹೋಗಬೇಕು ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಫಿನಿಶಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಟ್ರೈ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.